ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಮಲೆನಾಡು ಬಂಗಾರನಾಡಾಗಲಿಕ್ಕೆ ಹೋಗ್ರಿ ಮುಂದಕ್ಕೆ ಹೋಗ್ರಿ. ಈಗ ಕುಂಭಮೇಳ ಬರ್ರಿ ನೀವು. ಈ ಕಡೆ ಎಲ್ಲ ಅದೇ ರೀತಿಯಾಗಿ ಈ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಬಹಳ ಅದ್ದೂರಿಯಾಗಿ ಒಂದು ಕನ್ನಡ ರಥೋತ್ಸವವನ್ನ, ಕನ್ನಡ ತೇರನ್ನ ಸಂಭ್ರಮ ಆಚರಣೆಯಲ್ಲಿ ನೀವೆಲ್ಲ ಕೂಡ ಸ್ವಾಗತಿಸಿ ನಮ್ಗೆಲ್ಲ ಸಂಭ್ರಮಸ್ಥರು, ಗ್ರಾಮಸ್ಥರು, ಅಂಗನವಾಡಿ ಕಾರ್ಯಕರ್ತರು, ಮಹಿಳಾ ಸಂಘದವರು, ಏನೋ ನಿರ್ವಹಣಾ ಸಮಿತಿ ಅಧ್ಯಕ್ಷರು ನಮ್ಮ ಮಹೇಶನವರ ನೇತೃತ್ವದಲ್ಲಿ ಈ ಒಂದು ಕನ್ನಡ ರಥವನ್ನು ಪ್ರತಿ ಗ್ರಾಮಕ್ಕೂ ತೆರಳುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಿಟ್ಟಿನಲ್ಲಿ ನಮ್ಮ ಜಗಳೂರು ತಾಲೂಕಿನಲ್ಲಿ ನಿವೃತ್ತ ಅಧಿಕಾರಿಗಳು, ಸಮಾಜ ಕಲ್ಯಾಣ ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಮಹೇಶಣ್ಣವರು ಈ ರಥ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರಥಮವಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ನಮ್ಮ ಜೈಗೂರ್ ದೀಪ್ ವತಿಯಿಂದ ನಮ್ಮ ಸಮಾಜ ಕಲ್ಯಾಣ ನಿವೃತ್ತ ಅಧಿಕಾರಿಗಳಿಗೆ ಜೈಗೂರ್ ಗ್ರೂಪ್ ವತಿಯಿಂದ ಅವರಿಗೆ ಶಾಲಾ ಅಕೌಂಟ್ ಮುಖಾಂತರ ಸನ್ಮಾನ ಮಾಡಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ಬೋದು. ನಮ್ಮ ಗ್ರಾಮಕ್ಕೆ ಬಂದರೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಮತ್ತೊಬ್ಬ ಹಿರಿಯ ಸಾಹಿತಿಗಳು ರಾಜಪ್ಪ ಎಂ ಅವರು ಕೂಡ ನಮ್ಮ ಗ್ರಾಮಕ್ಕೆ ಬಂದರೆ ಅವ್ರಿಗೂ ಕೂಡ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಮತ್ತೊಬ್ಬ ಈ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಧನ್ಯಕುಮಾರ್ ಪತ್ರಕರ್ತರು ಕೂಡ ಈಗ ಈ ನಮ್ಮ ಗ್ರಾಮಕ್ಕೆ ಬಂದರೆ ಅವ್ರಿಗೂ ಕೂಡ ಶಾಲಾ ಅಕೌಂಟ್ ಮುಖಾಂತರ ಅವ್ರಿಗೆ ಸ್ವಾಗತ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಮತ್ತೊಬ್ಬ ಪತ್ರಕರ್ತರು ಬಸವರಾಜ್ ಸಿದ್ದಮ್ಮನಹಳ್ಳಿ ಇವರು ಕೂಡ ನಮ್ಮ ಗ್ರಾಮಕ್ಕೆ ಬಂದರೆ ಅವ್ರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತಾ ಈ ನಮ್ಮ ತುಪ್ಪನಹಳ್ಳಿ ಗ್ರಾಮಕ್ಕೆ ನಮ್ಮ ಅಸ್ಗರ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡ ನಮ್ಮ ಗ್ರಾಮಕ್ಕೆ ಬಂದು ಮತ್ತೊಬ್ಬ ಪತ್ರಕರ್ತರು, ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಮಂಜುನಾಥ್ನವರು ಎಲ್ಲರೂ ಕೂಡ ಇಲ್ಲಿ ಬರಬೇಕು.
ಮಾನವಿ ಮಂಜಣ್ಣವರು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಈ ದಿನ ಕನ್ನಡ ಸಾಹಿತ್ಯ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ನಿವೃತ್ತ ಅಧಿಕಾರಿಗಳಾದ ಮಹೇಶ್ ಅಣ್ಣವರು ಕೂಡ ನಮ್ಮ ಅಸ್ಕೋಟ್ ಪಂಚಾಯತಿಗೆ ಆಗಮಿಸಿದರೆ ಈ ನಮ್ಮ ಅಸ್ಕೋಟ್ ಪಂಚಾಯತಿಯ ಪರವಾಗಿ ಮಾನ್ಯ ಸಮಾಜ ಕಲ್ಯಾಣ ನಿವೃತ್ತ ಅಧಿಕಾರಿಗಳಾದ ಮಹೇಶ್ ಅಣ್ಣವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈ ಸಮಿತಿಯ ಸದಸ್ಯರುಗಳಾಗಿ ಪಂಚಾಯತಿ ಅಧ್ಯಕ್ಷರಾದ ಮಂಜಣ್ಣವರು, ನಮ್ಮ ಹಿರಿಯ ಸಾಹಿತಿಗಳು, ನಮ್ಮ ಮಾರ್ಗದರ್ಶಕರು ಆದ ಪತ್ರಕರ್ತರು ಆದ ರಾಜಣ್ಣವರು ಕೂಡ ನಮ್ಮ ಪಂಚಾಯತಿಗೆ ಆಗಮಿಸಿದರು. ಈ ನಮ್ಮ ಅಸ್ಕೋಟ್ ಪಂಚಾಯತಿ ಪರವಾಗಿ ನಮ್ಮ ಈ ರಥ ಸಮಿತಿಯ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರ್ತಾ, ಈಗ ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಸಮ್ಮೇಳನ ಕನ್ನಡ ಸಮ್ಮೇಳನ ನಡೀತೈತೆ ಅಂದ್ರೆ ನಮಗೆ ಖುಷಿ ಅಂತ ವಿಚಾರ. ಯಾಕಂದ್ರೆ ದಾವಣಗೆರೆಯಲ್ಲಿ ನಡೆಬೇಕಾದಂತ ಕಾರ್ಯಕ್ರಮ ನಮ್ಮ ಚಳ್ಳಕೆರೆಯಲ್ಲಿ ನಡೀತದೆ. ಹಾಗಾಗಿ ಇದಕ್ಕೆ ನಮ್ಮ ಸಿದ್ದಾಚಾರ್ಯರಿಗೆ ಧನ್ಯವಾದಗಳು. ಈಗ ಎಲ್ಲರೂ ಕೂಡ ಲೈನ್ ಆಗಿ ವಿಷಯಕ್ಕೆ ನಿಂತ್ಕೋಬೇಕು, ಫೋಟೋ ಕಳಿಸ್ಲಿಕ್ಕೆ ಸಹಕರಿಸಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪುತ್ರ ಆಗಿರ್ತಕ್ಕಂಥ ಗೌಡಪ್ಪನವರು ಒಂದೆರಡು ಕನ್ನಡ ರಥಕ್ಕೆ ಶುಭ ಕೋರತಕ್ಕಂಥ ಕೇಳಬೇಕು. ಅಷ್ಟೇ ಗ್ರಾಮ ಪಂಚಾಯತಿಗೆ ಕನ್ನಡ 12ನೇ ರಾಜ್ಯೋತ್ಸವ ರಥೋತ್ಸವಕ್ಕೆ ಆಗಮಿಸಿದಂತ ಎಲ್ಲ ಹಿರಿಯರಿಗೂ ಸಚಿವರು ಈ ದಿನ ಭುವನೇಶ್ವರಿ ರಥ ನಿಮ್ಮ ಗ್ರಾಮಕ್ಕೆ ಸಂಪೂರ್ಣ ಗ್ರಾಮಕ್ಕೆ ಆಗಮಿಸಿದೆ. ಇದರ ವಿಶೇಷ ಕನ್ನಡಾಂಬೆಯ ಕನ್ನಡ ನಾಡೆಯಲ್ಲಿ ಹುಟ್ಟಿದ ನಾವುಗಳು ಕನ್ನಡ ತಾಯಿಯ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಕನ್ನಡ ಅಂದ್ರೆ ಏನು,